ಜಾನಕಿ ವಲ್ಲಭನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಎಲ್ಲೆಲ್ಲೂ ರಾಮನಾಮ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ರಾಮ ಭಕ್ತರು. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗಳಾಗಿವೆ. 12:20ಕ್ಕೆ ಶುರುವಾಗುತ್ತೆ ವಿಧಿವಿಧಾನಗಳು. ಬೆಳಗ್ಗೆ 10:25ಕ್ಕೆ ಅಯೋಧ್ಯೆ ಏರ್ಪೋರ್ಟ್ಗೆ ಪ್ರಧಾನಿ ಮೋದಿಯವರ ಆಗಮನ ಆಗುತ್ತೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಸಲುವಾಗಿ ಕಳೆದ 6-7 ದಿನಗಳಿಂದಲೂ ಕೂಡ ನಿರಂತರ ಧಾರ್ಮಿಕ ವಿಧಿವಿಧಾನಗಳು ಜರುಗ್ತಾ ಇದೆ. ಇವತ್ತು ಕೂಡ ಬೆಳಗ್ಗೆ 6:30ರಿಂದಲೇ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿವೆ. ಎಲ್ಲೆಲ್ಲೂ ರಾಮನಾಮನ ಸ್ಮರಣೆ ಆಗ್ತಾ ಇದೆ. ಸದ್ಯ ಅಯೋಧ್ಯೆಯಲ್ಲಿ ಯಾವ ರೀತಿಯಾದಂತಹ ವೈಭವ, ಸ್ವರ್ಗವೇ ಧರೆಗಿಳಿದಂತಹ ಒಂದು ವಾತಾವರಣ ಕಂಗೊಳಿಸ್ತಾ ಇದೆ. ಸರಯೂ ನದಿ ತಟದಲ್ಲಿರ್ತಕ್ಕಂತಹ ಅಯೋಧ್ಯೆಯ ಶ್ರೀರಾಮ ಮಂದಿರ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ಮತ್ತು ಇಡೀ ದೇಶದಲ್ಲಿ ಯಾವ ರೀತಿಯಾಗಿ ರಾಮನ ಭಕ್ತಿಯಲ್ಲಿ ಜನ ಮಿಂದೇಳ್ತಾ ಇದ್ದಾರೆ ಅನ್ನುವಂತಹ ಝಲಕ್ಗಳನ್ನು ತೋರಿಸ್ತಾ ಇದ್ದೀವಿ. ಹಲವಾರು ದೇವಸ್ಥಾನಗಳಲ್ಲಿ ಪೂಜಾ ಕೈಂಕರ್ಯಗಳು ಕೂಡ ಆರಂಭಗೊಂಡಿವೆ. 3 ಪ್ರತಿನಿಧಿಗಳು ನಮ್ಮ ಜೊತೆಗೆ ಇವಾಗ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಬೆಳಗಾವಿಯಿಂದ ದಿಲೀಪ್ ಕುರುಂದುವಾಡೆ ಜಾಯ್ನ್ ಆಗ್ತಾ ಇದ್ದಾರೆ ಮತ್ತು ಸುನಿಲ್ ಪ್ರವೀಣ್ ರೆಡ್ಡಿ ಮೂವರು ಕೂಡ ಇದ್ದಾರೆ. ಅವ್ರ ಮೂವರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಈಗ ಯಾವ್ಯಾವ ದೇವಸ್ಥಾನಗಳಲ್ಲಿ ಏನೆಲ್ಲ ವಿಶೇಷತೆಗಳನ್ನ ಕಾಣಿಸ್ಕೊಳ್ತಾ ಇದೆ, ಇವತ್ತಿನ ಈ ದಿನದ ವಿಶೇಷ ಪೂಜೆಗಳೇನ್ ಮಾಡ್ತಿದ್ದಾರೆ? ದಿವ್ಯಾ, ಪ್ರಮುಖವಾಗಿ ಏನಂತಾರೆ ಬೆಳಗಾವಿ ನಗರ ಜಿಲ್ಲೆಯಾದ್ಯಂತ ಎಲ್ಲಾ ದೇವಸ್ಥಾನಗಳು ಕೂಡ ಏನಂತಾರೆ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಜ್ಯೋತಿಯನ್ನು ಬೆಳೆಸ್ತಾ ಇದ್ದಾರೆ, ದೀಪಾಲಂಕಾರ ಮಾಡ್ತಾರೆ. ನಾವೀಗ ಹೇಮಕಲ್ ಚಲಾನಿ ಚೌಕಲ್ಲಿ ತಾವು ನೋಡಬಹುದು ಚಿತ್ರದಲ್ಲಿ ಅಂತಾರೆ ರಾಮನ ಒಂದು ಮೂರ್ತಿ ಮಾಡಿದಂತ ಶ್ರೀರಾಮಚಂದ್ರ ಮೂರ್ತಿ ಮಾಡಿದಂತ ಇವತ್ತು 10 ಗಂಟೆಗೆ ಒಂದು ಸಾರ್ವಜನಿಕ ದರ್ಶನಕ್ಕೆ ಉಪಯೋಗುವಂಥದ್ದು. ಮತ್ತು ಇಲ್ಲಿಂದ ಬೆಳಗಾವಿ ನಗರಾದ್ಯಂತ ಇರತಕ್ಕಂಥ 42 ಮಂದಿರಗಳಲ್ಲಿ 42 ಕಡೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ನಾವೊಂದು ವಿಶೇಷವಾದ ಊಟದ ಭೋಜನದ ವ್ಯವಸ್ಥೆ ತೋರಿಸಿಕೊಳ್ತಾ ಇದ್ರಿ. ಇದು ರಾಮಚಂದ್ರ ಕಲ್ಯಾಣ್ ಚೌಕ್ನಿಂದ ರಾಜಸ್ಥಾನದಿಂದ ಬಂದಂತಹ ಕಲಾವಿದರು ಏನಿದ್ದಾರೆ ಅಂದ್ರೆ ಏನು ಅಡಿಗೆ ಮಾಡೋರು ಇದ್ದಾರೆ. ಆ ಅಡಿಗೆ ಮಾಡೋರು ಏನಂತಾರೆ ಇವತ್ತು ವಿವಿಧ ಖಾದ್ಯಗಳನ್ನ ಮಾಡ್ತಾ ಇದ್ದಾರೆ. ತಾವು ನೋಡ್ಬೋದು ಚಿತ್ರಗಳು ಏನಂತಂದ್ರೆ ಇದು ಢೋಕಳಾ ಅಂತ ಹೇಳ್ತಾರೆ, ರಾಜಸ್ಥಾನದ ಊಟದಿದು. ಢೋಕಳಾ ಅಂತಂದ್ರೆ ಒಂಥರ ಬ್ರೆಡ್ ತರ ಇರುತ್ತೆ. ಇದನ್ನ ಜೊತೆಗೆ ಏನಂತಂದ್ರೆ ಒಂದಿಷ್ಟು ಜಿಲೇಬಿಯನ್ನು ಕೂಡ ಕೊಡ್ತಾರೆ. ಢೋಕಳಾ ಜಿಲೇಬಿ ಜೊತೆಗೆ ಮಧ್ಯಾಹ್ನದ ಪ್ರಸಾದಕ್ಕೆ ಹುಗ್ಗಿಯನ್ನು ಕೊಡ್ತಾರೆ. ಜೊತೆಗೆ ಏನಂತಂದ್ರೆ ಮಧ್ಯಾಹ್ನದ ಪ್ರಸಾದ ನಂತರ ಸಂಜೆ ಹೊತ್ತಿಗೂ ಕೂಡ ಹೋಳಿಗೆ ಊಟವನ್ನು ಕೊಡ್ತಾರೆ. ತಾವು ನೋಡ್ಬೋದು ಚಿತ್ರಗಳಂತಲೇ ಯಾವ ತರ ಒಂದು ರೆಡಿ ಮಾಡಿದ್ದಾರೆ. ಒಂದಿಷ್ಟು ದ್ರಾಕ್ಷಿ ಹಣ್ಣುಗಳನ್ನು ಹಾಕಿ ಒಂದು ತಯಾರು ಮಾಡಿರುವಂಥದ್ದು ಮತ್ತೆ ಸಮೋಸನು ಕೂಡ ಮಾಡಿದ್ದಾರೆ. ಇದು ಬೆಳಗಾವಿಯ ರಾಮಚಂದ್ರ ಕಲಾನಿ ಚೌಕಲ್ಲಿ ಬರ್ತಕ್ಕಂಥದ್ದು. ಮತ್ತು ಈಗಲೂ ಕೂಡ ಏನಂತಂದ್ರೆ ಮಧುವನ ಗೀತೆ ಸಿಂಗಾರ ಅಂತ ಬೆಳಗಾವಿಯಲ್ಲಿ ಇನ್ನಷ್ಟು ಕಡೆ ಏನಂತಾರೆ ತಯಾರಾಗ್ತಾ ಇದೆ. ತಾವು ನೋಡ್ಬೋದು ಈ ತರ ವಿಷಯದಂತ ಸುಮಾರು 12,000ಕ್ಕೂ ಹೆಚ್ಚು ಜನ ಇಲ್ಲಿ ಊಟ ಮಾಡುವ ನಿರೀಕ್ಷೆ ಮಾಡಿದ್ದಾರೆ. ನಮ್ಮ ಜೊತೆ ಇಲ್ಲೊಂದಿಷ್ಟು ಜನ ಇದ್ರೆ ಮಾತಾಡ್ಸೋಣ. ಸರ್, ಎಷ್ಟು ಜನ ಊಟ ಮಾಡ್ತಾರೆ ಇಲ್ಲಿ? 12,000 ಆಗ್ತದೆ. 10,000 ಮುಂದೆ 12,000 ಆಗ್ತದೆ. ಏನೇನು ಮಾಡಿದ್ರಿ ಅಡಿಗೆ? ಈ ಮುಂಜಾನೆ ನಾಷ್ಟ ಐತ್ರಿ, ಢೋಕಳಾ, ಸಮೋಸ, ಜಿಲೇಬಿ ಮತ್ತು ಇದು 56 ಭೋಗ ಐತ್ರಿ, 56 ಭೋಗ ಐತ್ರಿ. ಅದ್ರಾಗ ಅದು ಒಂದು ರಾಜಸ್ಥಾನಿ ಡಿಶ್ ಐತ್ರಿ ಮತ್ತು ಪುರಿ ಬಾಜಿ ಐತ್ರಿ. ಮತ್ತು ಸಂಜೆ ಓಕೆ ಥ್ಯಾಂಕ್ ಯು ದಿಲೀಪ್. ತಮ್ಮೆಲ್ಲ ಮಾಹಿತಿಗಾಗಿ ಈಗ ಪ್ರವೀಣ್ ರೆಡ್ಡಿ ಕಲಬುರಗಿಯಿಂದ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರವೀಣ್ ರೆಡ್ಡಿ, ಒಂದು ಕಡೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ, ದೊಡ್ಡ ಮಟ್ಟದ ಸಂಭ್ರಮ ಮನೆ ಮಾಡಿದೆ. ಕಲಬುರಗಿಯಲ್ಲಿ ಯಾವ ರೀತಿ ವಾತಾವರಣ ಇದೆ, ರಾಮ ಭಕ್ತರು ಏನು ಹೇಳ್ತಾರೆ ಅಂತ? ಪ್ರೇಮ್, ನಿಜಕ್ಕೂ ಕೂಡ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಅಕ್ಷರಶಃ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಪ್ರತಿ ಮನೆಯಲ್ಲೂ ಕೂಡ ಇವತ್ತು ಹೋಳಿಗೆ ಮಾಡೋ ಮೂಲಕ ಏನಂದ್ರೆ ರಾಮನ ಒಂದು ಭವ್ಯ ಮಂದಿರ ನಿರ್ಮಾಣವಾಗ್ತಾ ಇದೆ. ಅದಕ್ಕೆ ಇಲ್ಲಿನ ಜನ ಕೂಡ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಶತಮಾನದಲ್ಲೇ ಅತ್ಯಂತ ಒಂದು ದೊಡ್ಡ ಕಾರ್ಯ ಈಗ ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಿ ಅನ್ನೋದೇ ಸದ್ಯ ಏನಂದ್ರೆ ರಾಮ ಭಕ್ತರಲ್ಲಿ ಅತ್ಯಂತ ಸಂತಸ ವಿಷಯ ಅಂತ ಹೇಳ್ಬೋದು. ಈಗಾಗಲೇ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಇದು ಕಲಬುರಗಿಯ ರಾಮ ಮಂದಿರ ಬಡಾವಣೆಯಲ್ಲಿರುವಂತಹ ಅಂದ್ರೆ ಕರುಣೇಶ್ವರ ಬಡಾವಣೆಯಲ್ಲಿರುವಂತಹ ರಾಮ ಮಂದಿರ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಏನಂದ್ರೆ ಭಕ್ತರು ಬಂದು ಏನಂದ್ರೆ ರಾಮನ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ರೆ. ಇನ್ನೊಂದು ಭಾಗದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುವ ಒಂದು ಕಾರ್ಯಕ್ರಮ ಯಾವುದೇ ರೀತಿಯಾಗಿ ತೊಂದರೆಗಳಾಗಬಾರ್ದು, ಸುಸೂತ್ರವಾಗಿ ನಡೆಯಬೇಕು ಅಂತ ಹೇಳಿ ಇಲ್ಲಿ ಏನಂದ್ರೆ ರಾಮ ಲಕ್ಷ್ಮಣ ಹೋಮವನ್ನು ಕೂಡ ಮಾಡಲಾಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಹೋಮ ಕಾರ್ಯ ಆರಂಭವಾಗಿದ್ದು ಕೇವಲ ಈ ಒಂದು ರಾಮ ಮಂದಿರ ಬಡಾವಣೆಯಲ್ಲಿ ಮಾತ್ರ ಅಷ್ಟೇ ಅಲ್ಲ, ಕಲಬುರಗಿಯಲ್ಲಿರುವಂತಹ ಬಹುತೇಕ ದೇವಾಲಯಗಳಲ್ಲೂ ಕೂಡ ಹೋಮ ಹವನಗಳನ್ನು ನಡೆಸಲಾಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಸಾಯಂಕಾಲ
ಕಲಬುರಗಿಯಲ್ಲಿ ಸುಮಾರು 108ಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಪ್ರತಿ ದೇವಸ್ಥಾನಗಳಲ್ಲೂ ಕೂಡ 1,000ದಿಂದ 10,000ದವರೆಗೂ ಕೂಡ ಹಣತೆಗಳನ್ನು ಹಚ್ಚುವ ಮೂಲಕ ರಾಮ ದೀಪೋತ್ಸವ ಮಾಡಲು ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಇಲ್ಲಿನ ದೇವಸ್ಥಾನಗಳನ್ನು ಮಾಡಿಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಕಲಬುರಗಿ ಏನಂದ್ರೆ ರಾಮನ ಜಪದಲ್ಲಿ ಸಂಪೂರ್ಣವಾಗಿ ಇಲ್ಲಿನ ಭಕ್ತರು ಏನಂದ್ರೆ ತಮ್ಮ ಇರುವಂತಹ ರಾಮ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಮಾತಾಡ್ಸಕ್ಕೆ ಸ್ಥಳೀಯರು ಕೂಡ ಇದ್ದಾರೆ. ಸರ್, ದಶಕಗಳ ಕನಸು ಇವತ್ತು ನನಸಾಗ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ? ಇದು ಭಾರತೀಯರಿಗೆ ಮಹಾಪರ್ವ ದಿನ ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಕಳೆದ 500 ವರ್ಷಗಳಿಂದ ನಾವು ಕಾತರದಿಂದ ಕಾಯ್ತಿರುವಂಥ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇರೋದು ಭಾರತೀಯರಿಗೆ ಬಹಳ ಹೆಮ್ಮೆಯ ದಿನ. ಯಾಕೆಂದರೆ ಶ್ರೀರಾಮಚಂದ್ರನ ಆ ಜನ್ಮಭೂಮಿ ಏನಿದೆ ಅದು ಇವತ್ತು ಮುಕ್ತಿ ಹೊಂದಿ ನಮಗೆ ಒಂದು ರಾಷ್ಟ್ರಮಂದಿರವಾಗಿ ಇವತ್ತು ಭಾರತದಲ್ಲಿ ಆಗ್ತಾ ಇರೋದು ಹೆಮ್ಮೆಯ ಸಂಗತಿ. ಇದು ಏನಂದ್ರೆ ಪ್ರತಿಯೊಬ್ಬ ರಾಮ ಭಕ್ತನ ಕೂಡ ಮಾತಾಗಿತ್ತು. ಕಲಬುರಗಿಯಲ್ಲಿ ಮಾತ್ರ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಪ್ರೇಮ್. ಓಕೆ ಪ್ರವೀಣ್, ಇನ್ನು ಹುಬ್ಬಳ್ಳಿಯಿಂದ ನಮ್ಮ ಜೊತೆಗೆ ಸುನಿಲ್ ಜಾಯ್ನ್ ಆಗ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಯಾವ ರೀತಿಯ ಖದರ್ ಕಾಣಿಸ್ತಾ ಇದೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಈ ಹೊತ್ತಿನಲ್ಲಿ? ಜೊತೆ ನಿಜಕ್ಕೂ ಕೂಡ ಇವತ್ತು ಹುಬ್ಬಳ್ಳಿಯಲ್ಲಿ ದೀಪಾವಳಿ ಅಂತಲೇ ಹೇಳ್ಬೋದು. ದೀಪಾವಳಿಯ ಮೀರಿದು ಕೂಡ ಸಂಭ್ರಮ. ನಾನೀಗ ಕಮರಿಪೇಟೆಯ ಭರತ್ ಸರ್ಕಲ್ ಇರುವಂಥ ರಾಮ ಮಂದಿರದಲ್ಲಿರುವಂಥದ್ದು. ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿರುವಂಥದ್ದು. ಒಂದು ಕಡೆ ಅಯೋಧ್ಯೆಯಲ್ಲಿ ಏನು ನಡೀತಾ ಇದೆ ಅದನ್ನು ಲೈವ್ ನೋಡುವಂಥ ದೃಷ್ಟಿಯಲ್ಲಿ ಬೃಹತ್ LED ಪರದೆಯನ್ನು ಆರಂಭದಲ್ಲಿ ಹಾಕಿದ್ದಾರೆ. ಬಳಿಕ ಭಕ್ತಿ ಭಾವ ಪರಾಕಾಷ್ಠೆಯೇ ಇಲ್ಲಿ ನಡೀತಾ ಇದೆ. ಇಲ್ಲಿ ನೋಡ್ಬೋದು ಹೋಮ ಹವನ ಅಯೋಧ್ಯೆಯಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಇಲ್ಲಿಯೂ ಕೂಡ ಹೋಮ ಹವನ ನಡೀತಾ ಇರುವಂಥದ್ದು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಈಗ ಹೋಮ ಆರಂಭ ಆಗ್ತಾ ಇದೆ. ಪಕ್ಕದಲ್ಲಿಯೇ ನಿಮಗೆ ಒಂದು ಗಣಪತಿಯ ಪೂಜೆ ಕೂಡ ನಡೀತಾ ಇದೆ, ಒಂದು ಸಂಕಲ್ಪ ಪೂಜೆ ಕೂಡ ನಡೀತಾ ಇದೆ. ಈ ಸಂಭ್ರಮ ಈ ಒಂದು ಕ್ಷಣಕ್ಕಾಗಿ ಜನ ಕಾಯ್ತಾ ಇದ್ರು. ಯಾಕಂದ್ರೆ 500 ವರ್ಷಗಳ ಆ ಒಂದು ಭಕ್ತಿಯನ್ನ ರಾಮನ ಮೇಲಿರೋ ಪ್ರೀತಿಯನ್ನ ಈ ಮುಖಾಂತರ ತೋರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನಾನು ನಿಮಗೆ ದೇವಸ್ಥಾನದಲ್ಲಿ ತೋರಿಸ್ತಾ ಹೋಗ್ತೇನೆ. ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿ ಒಂದು ಪಂಚಾಮೃತ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಅದು ರಾಮನ ಮೂರ್ತಿಗೆ, ಅದು ಜನರಿಂದ ಮಾಡ್ತಾ ಇರುವಂಥದ್ದು ಒಂದು ಮತ್ತೊಂದು ವಿಶೇಷ. ಸಹಜವಾಗಿ ನಾವು ದೇವಸ್ಥಾನಗಳಲ್ಲಿ ದೇವನ ಒಂದು ಮೂರ್ತಿಗೆ ಅರ್ಚಕರು ಅಥವಾ ಪೂಜಾರಿಗಳು ಅಭಿಷೇಕವನ್ನು ಮಾಡ್ತಾರೆ. ಅದರಲ್ಲಿ ಸ್ವತಃ ಇಲ್ಲಿ ನೋಡ್ಬೋದು ರಾಮ ಲಕ್ಷ್ಮಣ ಮತ್ತು ಸೀತೆಯ ಹನುಮಂತನ ಮೂರ್ತಿಗೆ ಒಂದು ಪಂಚಾಮೃತ ಅಭಿಷೇಕದ ಒಂದು ಕಾರ್ಯವನ್ನು ಕೂಡ